ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಾನು ಸುಧೀರ್ ಹುಲೇಕಲ್ ಅಂತ ಹೇಳಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಕಲಾವಿದ ಮತ್ತು ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ನಿರ್ಣಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಈಗ ನೀವು ಇಲ್ಲೇ ಸ್ಥಳೀಯರಾ? ಹೌದು. ಈಗ ಎಲೆಕ್ಷನ್ ಬಂದಿದೆ, ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ? ನಾವು ಯೋಗ್ಯ ವ್ಯಕ್ತಿಗೆ ವೋಟ್ ಮಾಡಿದ್ದೀವಿ ಮೊದಲು. ಈ ಬಾರಿನೂ ನಾವು ಯೋಗ್ಯ ವ್ಯಕ್ತಿಗೆ ವೋಟ್ ಮಾಡಬೇಕಂತ ಮನಸ್ಸು ಮಾಡ್ಕೊಂಡಿದ್ದೀವಿ. ಓಕೆ, ಯಾರು ಆ ಯೋಗ್ಯ ವ್ಯಕ್ತಿ ಅಂತ ಕೇಳ್ಬೋದಾ? ಸಾಮಾನ್ಯವಾಗಿ ಇದು ಪಬ್ಲಿಕ್ನಲ್ಲಿ ಹೇಳಬಾರ್ದು ಅಂತ ಹೇಳ್ತಾರೆ. ಆದರೆ ಈಗಿನ ದಿನದಲ್ಲಿ ಖಡಾಖಂಡಿತವಾಗಿ ನಮ್ಮ ನಿರ್ಣಯವನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಯೋಗ್ಯ ವ್ಯಕ್ತಿ ಅಂತ ಕಂಡಿದ್ದಾರೆ ಅಂದರೆ ನಮ್ಮ ಮೋದಿಜಿಯವರು. ಓಕೆ, ಮತ್ತು ಮೋದಿಯವರ 10 ವರ್ಷದ ಸಾಧನೆ ಬಗ್ಗೆ ಹೇಳೋದಾರೆ? 10 ವರ್ಷದ ಸಾಧನೆ ಅಂಕಿಅಂಶಗಳಲ್ಲಿ ಹೇಳಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ನನ್ನ ಹತ್ರ. ಆದರೆ ಸಾಮಾನ್ಯವಾಗಿ ಅವರು ಮಾಡಿದಂಥ ಕೆಲಸಗಳು ವೈದ್ಯಕೀಯ ಕ್ಷೇತ್ರದಲ್ಲಾಗಲಿ, ಸಾಮಾಜಿಕ ಕ್ಷೇತ್ರದಲ್ಲಾಗಲಿ, ಅಥವಾ ಇತರೆ ಎಲ್ಲ ಕ್ಷೇತ್ರಗಳಲ್ಲೂ ನೋಡಿದರೆ ಮತ್ತು ದೇಶದ ರಕ್ಷಣೆಯ ವಿಷಯದಲ್ಲಂತೂ ಅವರು ಮಾಡಿದ ಕೆಲಸ ಖಂಡಿತವಾಗಿಯೂ ನಾವು ಎಲ್ಲ ಜನರು ಮೆಚ್ಚುವಂಥ ಕೆಲಸಗಳನ್ನೇ ಮಾಡಿದ್ದಾರೆ. ಇನ್ನು ಮುಂದೂ ಸಹ ಅವರ ಮುಂದಾಲೋಚನೆಗಳು ದೇಶದ ಹಿತಕ್ಕಾಗಿಯೇ ಇದೆ ಅನ್ನುವಂಥ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಓಕೆ, ನಿಮ್ಮ ಮತ? ನಮ್ಮ ಮತ BJPಗೆ.